ಮೇಲೆ ತರುವಂಥ ಪ್ರಯತ್ನ ಮಾಡಿದ್ವಿ ಏನೋ ಒಂದು ಕ್ವೆಶ್ಚನ್ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಮಾಧ್ಯಮದವರಿಗೆ ನಮಸ್ಕಾರ. ಪೇಪರ್ ಮಾಧ್ಯಮಕ್ಕೆ ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗಲೇ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ವೆಂಕಟೇಶಣ್ಣ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನನಗೆ ಅಪ್ಪ ಯಾರು ಮೀಡಿಯಾದವ್ರು ಬರಲ್ಲ ಅಣ್ಣ ಅಂತ ಹೇಳ್ತಾ ಇದ್ರು. ದೇವರಿದ್ದಾರೆ ಬಿಡೋಣ, ನಾವು ಯೋಚನೆ ಮಾಡಬೇಕು, ಹಬ್ಬದ ದಿನನೇ ಮಾಡಬೇಕು ಅಂತ ಹೇಳಿದೆ. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಬಂದಿದ್ದೀರಾ, ಫ್ರೆಂಡ್ಸ್ ಬಂದಿದ್ದೀರಾ. ಮಂಜಣ್ಣ, ನಮ್ಮ ಇಂದ್ರಜಿತ್ ಲಂಕೇಶು, ನಮ್ಮ ರಾಮಣ್ಣ, ಸಂಜಯ್ ಗೌಡರು, ನಮ್ಮ ಮೇಲೆ ತರುವಂಥ ಪ್ರಯತ್ನ ಮಾಡಿದ್ವಿ ಏನೋ ಒಂದು ಕ್ವೆಶ್ಚನ್ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಮಾಧ್ಯಮದವರಿಗೆ ನಮಸ್ಕಾರ. ಪೇಪರ್ ಮಾಧ್ಯಮಕ್ಕೆ ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗಲೇ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ವೆಂಕಟೇಶಣ್ಣ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನನಗೆ ಅಪ್ಪ ಯಾರು ಮೀಡಿಯಾದವ್ರು ಬರಲ್ಲ ಅಣ್ಣ ಅಂತ ಹೇಳ್ತಾ ಇದ್ರು. ದೇವರಿದ್ದಾರೆ ಬಿಡೋಣ, ನಾವು ಯೋಚನೆ ಮಾಡಬೇಕು, ಹಬ್ಬದ ದಿನನೇ ಮಾಡಬೇಕು ಅಂತ ಹೇಳಿದೆ. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಬಂದಿದ್ದೀರಾ, ಫ್ರೆಂಡ್ಸ್ ಬಂದಿದ್ದೀರಾ. ಮಂಜಣ್ಣ, ನಮ್ಮ ಇಂದ್ರಜಿತ್ ಲಂಕೇಶು, ನಮ್ಮ ರಾಮಣ್ಣ, ಸಂಜಯ್ ಗೌಡರು, ನಮ್ಮ ಸುಪ್ರೀತು, ಎಲ್ಲರೂ ಬಂದಿದ್ದಾರೆ. ಹೆಸರು ಮರ್ತೋಗ್ಬಿಟ್ರೆ ಕ್ಷಮಿಸಿ ಅಂತ ಹೇಳಿ ಮೇಡಮ್. ಅಷ್ಟೇ ಹೋಗಿ ಹೇಳಿದ್ರಲ್ಲ, ಏನು ಹೇಳಿದ್ರು? ಅದೇ ಸರ್, ಇಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ. ಅಂಡ್ ಎಜೆ ಸರ್ ಪ್ರೀ ವಿಜುವಲ್ಸ್ ಮಾಡಿ ಅದನ್ನ ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡಿ ಆಮೇಲೆ VFX ಗೆ ಅಂತ ಒಂದು ವರ್ಷ ತಗೊಂಡಿದ್ರಿ. ಇದನ್ನೆಲ್ಲ ಹೆಂಗ್ ನಿಭಾಯಿಸಿದ್ರಿ ಸರ್ ನೀವು? ಫಸ್ಟ್ ಅರ್ಧ ಧೈರ್ಯ ಬಂದಿದ್ದು ಒಂದು ಅರ್ಜುನ್ ಸರ್ ಹೇಳಿದಾಗ, ಸರ್ ಹೀರೋ ಯಾರು ಒಂದು ಶಿವಣ್ಣ ಅಂದರು. ನಮ್ಗೆ ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಫಸ್ಟ್ ವಿಜಯಲ್ಸ್ ಅಂತ ಇದನ್ನ ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದರು. ಆಮೇಲೆ ಉಪ್ಪಿ ಸರ್ ಬಂದಿದ್ದು, ಆಮೇಲೆ ಇವರೆಲ್ಲ ಇದು ಬಂದಿದ್ದು. ಫಸ್ಟು ಮೈನ್ ಹೀರೋ ನಮ್ಮ ಶಿವಣ್ಣನೇ. ಆವಾಗ ನಮ್ಗೆ ಧೈರ್ಯ ಬಂತು. ನಾವು ಶಿವಣ್ಣ ಅಂದರೆ ನಮ್ಗೆ ಗೊತ್ತು, ನಮ್ಗೆ ತುಂಬ ಪ್ರೀತಿ. ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಕಂಟೆಂಟು, ಆ ಸಬ್ಜೆಕ್ಟು, ಒಂದೊಂದೊಂದು ಆ ವಿಜುವಲ್ಸ್ ನೋಡ್ತಾ ಇದ್ರೆ ನೀವು ನಂಬ್ತಿರೋ 2.5 ಅವರ್ ವಿಜುವಲ್ಸಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುವಲ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ದು ಇದೆ. ಫಸ್ಟ್ ಟೈಮು ಶೂಟಿಂಗ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಫುಲ್ ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ ಕೇಳಿಬೇಕಾದ್ರೆ. ಹೌದಾ? ಎಲ್ಲ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಹಕಾರ ಹಿಂಗೆ ಇರಲಿ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ. ಒಳ್ಳೆ ಡೈರೆಕ್ಟ್ರು. ನಮಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ಡು ಹಾಲಿವುಡ್ಡು ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ. ಇದುವರೆಗೂ ಈ ಥರ ಸಬ್ಜೆಕ್ಟ್ ಬಂದಿಲ್ಲ, ಈ ಥರದ ಇದಿಲ್ಲ. ಕೂಲಾಗಿ ಮಾಡ್ತಾರೆ. ಅಯ್ಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ, ಇವಾಗ ಬೆಲ್ಲನೇ ಜಾಸ್ತಿ ನಮಗೆ ಬೇವುಗನ್ನ. ಇದೇ ಹಬ್ಬದ ದಿನ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು ನನಗೆ ಗೊತ್ತಿದ್ದಾಗ ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ, ಇನ್ನು ಜಲಕ್ಕೆ ಇನ್ನೂ ಜಾಸ್ತಿ ಇದೆ, ಇನ್ನು ಬಿಡ್ತಾ ಇರ್ತೀವಿ. ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ. ಪಿಕ್ಚರು ತುಂಬ ಚೆನ್ನಾಗಿದೆ. ಈ ಥರ ನನ್ಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ. ಫಸ್ಟ್ ಸೀಸನು ನಾವು ಕನ್ನಡದಲ್ಲೇ ಮಾಡ್ತಾ ಇರೋದು. ಅದು ಇದುವರೆಗೂ ಯಾರೂ ಮಾಡಿಲ್ಲ, ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಮೇಡಮ್, ತಪ್ಪೇನಾದ್ರು ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾರೆ ಹಂಗಂತ. ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಇದು ಈ CG ಇವಾಗೇನು ನನಗೆ ಗೊತ್ತಿದ್ದ 50% ನೋಡ್ತಾ ಇರೋದು. ಇನ್ನು ಕ್ಲೈಮ್ಯಾಕ್ಸ್ CG ನೋಡ್ಬಿಟ್ರೆ ಅದು ಸ್ವರ್ಗ, ಆ ಥರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ, ಎಲ್ಲ ಖುಷಿಯಿಂದ ಮಾಡಿದ್ದಾರೆ. ಕಷ್ಟಕನ್ನ ಅಂತ ಹೇಳ್ತೀವಿ. ಜನ್ಯ ಸರ್ ಆಗಲಿ ಅವ್ರದ್ದು ಫಸ್ಟೇ ಅವ್ರ ವಿಷನ್ ಇತ್ತು, ಅದು ಅದೇ ಥರ ಮಾಡಿದ್ರು. ಶಿವಣ್ಣಂಗೆ ಹೇಳ್ಬೇಕು ಅಂತೇಳಿ ಲಾಸ್ಟ್ ಕ್ಲೈಮ್ಯಾಕ್ಸು, ಅಣ್ಣ ಪರವಾಗಿಲ್ವಾ ಅಂದರೆ ರೆಡ್ಡಿ ಅವರೇ ಪರವಾಗಿಲ್ಲ ಅಂತ ಹೇಳ್ತಾರೆ. ಶೂಟಿಂಗ್ ಮಾಡ್ತಾರೆ, ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೋತಾರೆ. ಎಷ್ಟು ನಗ್ನಾಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು. ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಾನು ನೋಡ್ತಾ ಇರೋದು. ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ. ಯಾಕಂದರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ. ಏನೇ ಬಂದ್ರೂ ನಿಭಾಯಿಸೋ ಶಕ್ತಿ ಇರಬೇಕು ಅಂತ, ಅದು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಅದು ನಿಮಗಿದೆಯಣ್ಣ ಅಂತ. ಮತ್ತು ಇನ್ನು ನಮ್ಮವರು ಅಂತ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅಂದವರು ಯಾರು ನಮ್ಮ ಸೆಟ್ಟಲ್ ಅದಂತ ಅವ್ರು ಬಂದರೆ ನಮ್ಮೊಂಥರ ಖುಷಿ. ಸೆಟ್ಟಲ್ಲಿ ಅವ್ರ ಕೆಲಸ ಅದನ್ನು ಮಾಡ್ಕೊಂಬಿಟ್ಟಾರೆ ಅಂತ. ಸರ್ ಏನು ಸರ್ ಅಂದರೆ ಬಿಡುಗುರುಗಳೇ ಮಾಡೋಣ ಅಂತ. ಸರ್ ನೀವು ಕೊಟ್ಟಿರೋ ಸಪೋರ್ಟು ನಮ್ಮ ಮನೆಯಲ್ಲ ಸರ್ ಅಂತ. ಇನ್ನು ಅವ್ರ ಫ್ರೆಂಡ್ಸ್ ಥರ ಅವ್ರು ಏನಿಲ್ಲ ಸರ್ ಅಂತ ಬಂದ ತಕ್ಷಣ ದೊಪ್ಕೊಳ್ಳೋರು. ಬಂದ್ಬಿಟ್ಟು ಸರ್ ಅಂದ್ರೆ ಬಿಡುಗರು ಚೆನ್ನಾಗಿ ಬರ್ತೈತೆ ಬಿಡಿ ರೆಡ್ಡಿ ಅವರು ಅಂತ 3 ಜನ ನಮ್ಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಹೇಳ್ತಾರೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಬಟ್ ನೋಡಿದ್ದೀವಿ ಎಲ್ಲರೂ ಅಷ್ಟೇ ನಮ್ಮ ಪಿಕ್ಚರಲ್ಲಿ ಇವಾಗ ಶೂಟಿಂಗ್ ಆಗಿದ್ದೂ ಗೊತ್ತಿಲ್ಲ, ಡಿಲೇ. ಯಾಕಂದರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತೇಳಿ ನಮ್ಮ CG ಒಂದೇ
ಈ ಸಿ ಜಿ ಅಂದರೆ ಈ ಸಬ್ಜೆಕ್ಟ್ಗೆ ಇಲ್ಲಿ ಸಿ ಜಿ ಅಂಥವು ನಮ್ಗೆ ಕಾಣಲಿಲ್ಲ, ಅಲ್ಲೇ ಮಾಡಬೇಕು ಅಂದ್ಕೊಂಡ್ವಿ. ಆಮೇಲೆ ಡಿಸೈಡ್ ಮಾಡಿ ಕೆನಡಾದಲ್ಲಿ ಕೊಟ್ಟಿದ್ವಿ, ತುಂಬ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಸರ್, ದಯವಿಟ್ಟು. ಯುಗಾದಿ ಹಬ್ಬದ ಇನ್ನೊಂದ್ಸಲಿ ಶುಭಾಶಯಗಳು ಎಲ್ಲರಿಗೂ, ಫ್ರೆಂಡ್ಸ್ಗೂ ಎಲ್ಲರಿಗೂ. ಶ್ರೇಯಸ್ ಬಂದಿದ್ದೆ ನೋಡಿಲ್ಲಪ್ಪ, ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿ, ಇವತ್ತು ವಿಡಿಯೋ ಬಿಟ್ಟಿದ್ದಾರೆ, ಆನಂದ ಆಡಿಯೋದಲ್ಲಿದೆ, ಎಲ್ಲರೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ, ಈ ಥರ ಎಲ್ಲೂ ಬಂದಿಲ್ಲ. ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವ್ರು ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.